ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ಈಗಿನ ಯುವಜನರ ಕನಸು ಏನಂದ್ರೆ ಒಂದು ದೊಡ್ಡ ಆಫೀಸರ್ ಆಗುವುದು. ಸ್ನೇಹಿತರೆ, ನಮ್ಮ ಭಾರತದಲ್ಲಿರುವ 3 ಪಡೆಗಳಾದ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಹೆಸರುಗಳನ್ನು ನೀವು ಕೇಳಿರಬಹುದು. ಸ್ನೇಹಿತರೆ, ಇದರಲ್ಲಿ ನೀವು ಏನಾದರೂ ದೊಡ್ಡ ಆಫೀಸರ್ ಆಗಲಿಕ್ಕೆ ಬಯಸಿದ್ದರೆ ಸ್ನೇಹಿತರೆ ನೀವು ಅದಕ್ಕೆ NDA ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ. ಸೊ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ NDA ಪರೀಕ್ಷೆ ಎಂದರೇನು, ಇದನ್ನು ಯಾರು ಕಂಡಕ್ಟ್ ಮಾಡುತ್ತಾರೆ, ಇದರ ಪರೀಕ್ಷೆ ಪ್ಯಾಟರ್ನ್ ಏನಿರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ವಿ. ಸೊ ಸ್ನೇಹಿತರೆ, ನೀವು ಈ NDA ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಲಿಕ್ಕೆ ಬಯಸಿದರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ. ಮತ್ತೆ ನಡ್ರಿ ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸೊ ಸ್ನೇಹಿತರೆ, ಮೊದಲನೇದಾಗಿ ನಾವು ನೋಡೋಣ NDA ಎಂದರೇನು. ಸೊ ಸ್ನೇಹಿತರೆ, NDA ಎಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸೊ ಸ್ನೇಹಿತರೆ, ಈ NDA ಒಂದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯಾಗಿರುತ್ತದೆ. ಈ ಪರೀಕ್ಷೆಯನ್ನು UPSC ಅವರು ನಡೆಸುತ್ತಾರೆ. ಈ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ದೇಶದ 3 ಪಡೆಗಳಾದ ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಒಂದು ಮೇಲಿನ ಉನ್ನತ ದರ್ಜೆಯ ಹುದ್ದೆಯಲ್ಲಿ ಅವರನ್ನು ಆಯ್ಕೆ ಮಾಡುತ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳನ್ನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ಈ ಇನ್ಸ್ಟಿಟ್ಯೂಟ್ ನಮ್ಮ ಭಾರತದ ಪುಣೆ ಎಂಬ ನಗರದಲ್ಲಿ ಇದೆ. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ಇದರ ಅರ್ಹತೆ ಬಗ್ಗೆ. ಸೊ ಸ್ನೇಹಿತರೆ, ನೀವೇನಾದರೂ NDA ಪರೀಕ್ಷೆಯನ್ನು ಬರೆಯಲು ಬಯಸಿದ್ದರೆ ನಿಮ್ಮ ವಯಸ್ಸು 18 ವರ್ಷವನ್ನು ಪೂರ್ಣಗೊಂಡಿರಬೇಕು. ಆನಂತರ ನೀವು 12ನೇ ತರಗತಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಗಳಿಂದ ಓದಿ ಒಳ್ಳೆಯ ಅಂಕಗಳಿಂದ 12ನೇ ತರಗತಿಯನ್ನು ಪಾಸಾಗಿರಬೇಕು. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ NDA ಪರೀಕ್ಷೆಯ ಪ್ಯಾಟರ್ನ್. ಸ್ನೇಹಿತರೆ, NDA ಪರೀಕ್ಷೆಯನ್ನು ವರ್ಷದಲ್ಲಿ 2 ಬಾರಿ ನಡೆಸುತ್ತಾರೆ ಮತ್ತು ಇದು ಆಫ್ಲೈನ್ ಪರೀಕ್ಷೆಯಾಗಿರುತ್ತದೆ. ಸ್ನೇಹಿತರೆ, ಈ ಪರೀಕ್ಷೆಯಲ್ಲಿ 2 ಪೇಪರ್ಗಳಿರುತ್ತವೆ. ಒಂದು ಮ್ಯಾಥಮೆಟಿಕ್ಸ್, ಮತ್ತೊಂದು ಜನರಲ್ ಅಬಿಲಿಟಿ ಟೆಸ್ಟ್. ಮ್ಯಾಥಮೆಟಿಕ್ಸ್ ಎನ್ನುವುದು 120 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಜನರಲ್ ಅಬಿಲಿಟಿ ಟೆಸ್ಟ್ ಎನ್ನುವುದು ಇದು 150 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಇವೆರಡು ಪರೀಕ್ಷೆಗಳು 900 ಅಂಕಗಳನ್ನು ಒಳಗೊಂಡಿರುತ್ತವೆ. ಒಂದು ಪರೀಕ್ಷೆಯ ಅವಧಿಯು 2 ಗಂಟೆ 30 ನಿಮಿಷ ಮತ್ತು ಇನ್ನೊಂದು ಪರೀಕ್ಷೆಯ ಅವಧಿಯು ಕೂಡ ಸಮನಾಗಿರುತ್ತದೆ. ಒಟ್ಟಾರೆ 2 ಪರೀಕ್ಷೆಯ ಅವಧಿಯು 5 ಗಂಟೆ ಆಗಿರುತ್ತದೆ. ನೀವು ಈ 2 ಪರೀಕ್ಷೆಯನ್ನು ಪಾಸಾದ ನಂತರ ನಿಮಗೆ ಒಂದು ಸಂದರ್ಶನವಿರುತ್ತದೆ. ಆ ಸಂದರ್ಶನದಲ್ಲಿ ಟೆಸ್ಟಿಂಗ್, ಸೈಕೋಲಾಜಿಕಲ್ ಟೆಸ್ಟ್, ಗ್ರೂಪ್ ಟೆಸ್ಟಿಂಗ್, ಆಫೀಸರ್ಸ್ ಟೆಸ್ಟ್, ಪರ್ಸನಲ್ ಇಂಟರ್ವ್ಯೂ ಹಾಗೂ ಕಾನ್ಫರೆನ್ಸ್ಗಳನ್ನು ಪರೀಕ್ಷೆ ಮಾಡಲಾಗುತ್ತದೆ. ಈ ಸಂದರ್ಶನವು ಒಟ್ಟಾರೆ 900 ಅಂಕಗಳದ್ದಾಗಿರುತ್ತದೆ. ನಿಮ್ಮ ಈ ಸಂದರ್ಶನದ ಹಂತವು 5 ದಿನಗಳವರೆಗೆ ನಡೆಯುತ್ತದೆ. ಸೊ ಸ್ನೇಹಿತರೆ, ನೀವು ಈ ಪರೀಕ್ಷೆ ಮತ್ತು ಸಂದರ್ಶನವನ್ನು ಪಾಸಾದರೆ ನಿಮಗೆ NDA ಪುಣೆ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ಆನಂತರ ನೀವು ಆಯ್ಕೆಯಾದ ಉನ್ನತ ಹುದ್ದೆಗಳಿಗೆ ಅಪಾಯಿಂಟ್ ಮಾಡಲಾಗುತ್ತದೆ. ಸೊ ಸ್ನೇಹಿತರೆ, ಇದೆಲ್ಲವೂ ಕೂಡ NDA ಪರೀಕ್ಷೆ ಎಂದರೇನು, NDA ಪರೀಕ್ಷೆಯನ್ನು ಯಾರು ನಡೆಸುತ್ತಾರೆ, ಆನಂತರ ಪರೀಕ್ಷೆ ಮತ್ತು ಸಂದರ್ಶನ ಪಾಸಾದ ನಂತರ ದೇಶದ 3 ಪಡೆಗಳಲ್ಲಿ ಹುದ್ದೆಯನ್ನು ಹೇಗೆ ಪಡೆಯುವುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಚೆನ್ನಾಗಿದ್ರೆ ಹೋಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ನೋಡಬೇಕಾದ್ರೆ ನೀವು ಹೋಗಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿ. ಮತ್ತು ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತು ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಬಗ್ಗೆ ಸಂಬಂಧಪಟ್ಟ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾವು ಆ ಕಾಮೆಂಟ್ಗೆ ರಿಪ್ಲೈ ಮಾಡುತ್ತೇವೆ. ಮತ್ತು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.